ಮಂಗಳೂರಿನ ಖಾಸಗಿ ಶಾಲೆಯೊಂದರ ಶಿಕ್ಷಕಿ ತರಗತಿ ಒಳಗಡೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಹೇಳಿಕೆಗಳನ್ನು ನೀಡಿರುವುದು ಖಂಡನೀಯ ಎಂದು ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು ಖಾಸಗಿ ಶಾಲಾ ಶಿಕ್ಷಕಿ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುವಂತೆ ಹಾಗೂ ಹಿಂದೂ ದೇವರುಗಳಿಗೆ ಅವಮಾನ ಮಾಡುವಂತೆ ತರಗತಿಯಲ್ಲಿ ಪಾಠ ಮಾಡಿರುವ ಬಗ್ಗೆ ಪೋಷಕರು ದೂರು ನೀಡಿದ್ದಾರೆ. ಈ ಕುರಿತು ಹೆಚ್ಚಿನ ತನಿಖೆಯನ್ನು ಮಾಡಿ ಶಿಕ್ಷಕಿಯನ್ನು ಕಾನೂನು ರೀತಿಯಲ್ಲಿ ಬಂಧಿಸಬೇಕೆಂದು ತಿಳಿಸಿದರು. ಈ ವಿಚಾರವಾಗಿ ಯಾವುದೇ ತಪ್ಪುಗಳನ್ನು ಮಾಡದ ಬಿಜೆಪಿ ಶಾಸಕರ ವಿರುದ್ಧ ಪೊಲೀಸರು ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಿರುವುದು ಸರಿಯಲ್ಲವೆಂದು ಹೇಳಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, 2 ದಿನ 3 ದಿನ ಮುಂಚೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಲಾಡ್ಜೇ ಆಗಿಲ್ಲ. ಆ ಕಂಪ್ಲೇಂಟ್ ಬಗ್ಗೆ ಕ್ಯಾರೇನೇ ಅಂದಿಲ್ಲ. ಈ ಥರ ಮತಾಂತರದ ಆಮಿಷ, ಕೋಮುಗಲಭೆ, ನರೇಂದ್ರ ಮೋದಿಯನ್ನ ಹೀಯಾಳಿಸಿರೋದು, ಒಬ್ಬ ಪ್ರೈಮ್ ಮಿನಿಸ್ಟರ್ನ ಹೀಯಾಳಿಸಿದ್ರೆ ಯಾವ್ಯಾವ ಸೆಕ್ಷನ್ ಹಾಕಬೇಕಾಗಿದ್ದು ಯಾವುದೂ ಇಲ್ಲ. ಆ ಕಂಪ್ಲೇಂಟನ್ನು ಪೆಂಡಿಂಗ್ ಇಟ್ಕೊಂಡು ಈ ಕಂಪ್ಲೇಂಟನ್ನು ಒತ್ತಡದಿಂದ ಮೇಲ್ಮೇಲೆ ದೊಡ್ಡ ದೊಡ್ಡ ಮಂತ್ರಿಗಳು ಬೇರೆ ಬೇರೆ ಒತ್ತಡದಿಂದ ನಮ್ಮ ಇಬ್ಬರು ಶಾಸಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿರೋವಂಥದ್ದು. ಅದರಲ್ಲೂ ಒಬ್ಬ ಶಾಸಕರು ಅದರಲ್ಲಿ ಇಲ್ಲೇ ಇಲ್ಲ. ಈ ಥರ ಪೊಲೀಸರ ಗೂಂಡಾಗಿರಿ, ದೌರ್ಜನ್ಯ ರಾಜ್ಯ ಇದೊಂದೇ ಅಂತಲ್ಲ.